ಹಾಯ್, ಇವತ್ತು ನಮ್ಮ ಆರ್ಕೆಸ್ಟ್ರಾಕ್ಕೆ ಇದು ನನ್ನ ಔಟ್ಫಿಟ್ ಹೇಗಿದೆ? ಚೆನ್ನಾಗಿದೆ ಅನ್ಕೋತೀನಿ. ನಾನು ಫ್ರೀಯಾಗಿ ಬಿಟ್ಕೊಂತೀನಿ. ನನಗೆ ಹೇರ್ ಸ್ಟೈಲ್ ಮಾಡೋಕ್ಕೆಲ್ಲ ಬರೋಲ್ಲ ಜಾಸ್ತಿ. ನಾನು ಮಾಡ್ಕೊಳ್ಳಲ್ಲ, ಬೇರೆಯವ್ರಿಗೆ ಮಾಡ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು ಹೋಗ್ತಾ ಇದ್ದೀನಿ ಆರ್ಕೆಸ್ಟ್ರಾ ಹತ್ರ. ಹಾಗೆ ಹೋಗ್ತಾ ಗಣೇಶನಿಗೆ ಕೈ ಮುಗಿದ್ಬಿಟ್ಟು, ದೇವರೇ ಒಳ್ಳೆಯದಾಗಲಿ, ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನೆರವೇರಲಿ ಅಂತ ಹೇಳಿ ಕೈ ಮುಕ್ಕೊಂಡು ದೇವ್ರನ್ನ ಪ್ರಾರ್ಥಿಸ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲ್ ಡೇಸಲ್ಲೆಲ್ಲ ಹಾಡ್ತಿದ್ದೆ, ಬಟ್ ಇವಾಗ ನಾನು ಹಾಡೋದೆಲ್ಲ ಕಮ್ಮಿ. 1-2 ಟೈಮ್ಸ್ ಏನೋ ನವ್ಯಕ್ಕ ಅವ್ರ ಜೊತೆ ಸೇರಿ ಇದೇ ಥರ ಸ್ಟೇಜ್ ಪ್ರೋಗ್ರಾಮಲ್ಲಿ ಹಾಡಿದ್ದು. ಅದಾದಮೇಲೆ ಇದು 3rd ಟೈಮ್. ಸೊ ಸ್ವಲ್ಪ ಭಯ ಇತ್ತು, ಹೇಗೆ ಬರುತ್ತೋ ಏನೋ ಅಂತ. ಹಂಗೆ ನಾನು, ಅಜಿತ ಮತ್ತು ಇನ್ನೊಬ್ಬ ಹುಡುಗ ಇದ್ದಾನೆ, ಬಟ್ ಅವನ ಹೆಸರು ಗೊತ್ತಿಲ್ಲ. ಅವ್ನು ನಮ್ಮ ಜೊತೆ ಇರ್ತಾನೆ. ಸೊ ನಾವು 3 ಜನ ಹೋಗ್ತಾಯಿದ್ವಿ. ನಾವು ಎಂಟ್ರಿ ಆಗೋದಕ್ಕೂ ಒಂದೊಳ್ಳೆ ಶ್ಲೋಕ ಇತ್ತು. ಸೊ ಅದನ್ನ ಡಿ ಜೆ ಥರನೇ ಒಂದು ಮ್ಯೂಸಿಕ್ ಅಂದರೆ ರಿಮಿಕ್ಸಲ್ಲಿ ಹಾಕಿದ್ದು, ಸಖತ್ತಾಗಿತ್ತು. ಸೊ ನಾನು ಅದಕ್ಕೆ ಹಾಗೆ ನೆಡ್ಕೊಂಡು ಹೋದೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಕೊಚ್ಚಿರೋದ್ರಿಂದ ಚೂರು ಸ್ಯಾರಿ ಎಲ್ಲ ಮೇಲೆ ಇಟ್ಕೊಂಡ್ಬಿಟ್ಟಿದೆ, ಹಾಗಾಗಿ ಅಷ್ಟೊಂದು ಚೆನ್ನಾಗಿಲ್ಲ. ಮೇ ಬಿ ಅಲ್ಲಿ ನೀಟಾಗಿದ್ದರೆ ಒಳ್ಳೆ ರ್ಯಾಂಪ್ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಸೊ ನೀವು ನೋಡಿ ಹೇಗಿದೆ ಅಂತ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ನೋಡೋಣ ನಮ್ಮ ವಾಕಿಂಗ್ ಸ್ಟೈಲ್ನ. ಅದಾದಮೇಲೆ ಅಜಿತ ಗೋಬಿ ಕೊಡಿಸ್ತೀನಿ ಅಂದ, ಕರ್ಕೊಂಡು ಹೋಗಿದ್ದ. ಅಲ್ಲಿ ಗೋಬಿ ತಿಂದೆ, ಬಟ್ ಅಜಿತ ಕೊಡಿಸಿದ್ದಲ್ಲ, ಸುಮಿತಾ ಟೀಮ್ ಕೊಡಿಸಿದ್ದು. ಗೋಬಿ ತಿಂದ್ಕೊಂಡು ಬಂದ ತಕ್ಷಣ ಇಲ್ಲಿ ಅಮ್ಮ ಬಂದಿದ್ದು. ಆಮೇಲೆ ನಾನು, ಅಮ್ಮ, ಅಪ್ಪಾಜಿ 3 ಜನನೂ ಪೂಜೆ ಕೂತ್ಕೊಂಡ್ವಿ. ಭಟ್ರು ಪೂಜೆ ಶುರು ಮಾಡಿಕೊಂಡ್ರು. ಪೂಜೆ ಶುರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಬುದ್ಧಿ ಮಾತುಗಳನ್ನು ಹೇಳಿದರು. ಅಂದರೆ ಲಿಪ್ಸ್ಟಿಕ್ ಹಾಕಬಾರ್ದು ಅಂತೆಲ್ಲ ಹೇಳಿದರು. ಬಟ್ ಫಂಕ್ಷನ್ ಅಂತ ಬಂದರೆ ಲಿಪ್ಸ್ಟಿಕ್ ನಮಗೆ ಬೇಕೇ ಬೇಕು. ಆ್ಯಂಡ್ ಸ್ಪೆಷಲಿ ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಬಟ್ ಅವ್ರು ಹೇಳಿದ್ದು ಒಳ್ಳೇದಕ್ಕೇ. ಅಂದರೆ ಇವಾಗಿನ ಜನ್ರೇಷನ್ನಲ್ಲೆಲ್ಲ ಆಲ್ಮೋಸ್ಟ್ ಅದಕ್ಕೆ ಅಡಿಟ್ ಆಗಿಬಿಡ್ತಾರಲ್ಲ, ಸ್ವಲ್ಪ ಬಿಡೋದು ಕಷ್ಟ. ಬಟ್ ಅವರು ತುಂಬ ಚೆನ್ನಾಗಿ ಮಂತ್ರಗಳನ್ನೆಲ್ಲ ಹೇಳಿ ಪೂಜೆ ಮಾಡಿದರು. ಗಣಪತಿ ಮುಂದೆ ಕೂತ್ಕೊಂಡಾಗ ಅದೊಂದು ಶಾಂತತೆ, ನೆಮ್ಮದಿ, ನಿರಾಳತೆ, ಏನು ಕೇಳ್ಕೊಬೇಕು ಅಂತಲೇ ಗೊತ್ತಾಗಲ್ಲ. ದೇವರು ನಮಗೆಲ್ಲನೂ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡೆ ಖುಷಿಯಿಂದ ಕೂತ್ಕೋಬೇಕು. ಯಾಕಂದರೆ ನಾವು ಕಷ್ಟ ಅಂತ ಅಂದ್ಕೋತೀವಿ, ನಮಗಿಂತ ಕಷ್ಟದಲ್ಲಿರೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ಅವ್ರಿಗಿಂತ ನಾವು ಪರವಾಗಿಲ್ಲ ಅನ್ನೋ ಥರ ದೇವ್ರು ಇಟ್ಟಿದ್ದಾನೆ ಅಂತ ಖುಷಿ ಪಡಬೇಕು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಂತ ಬಂದಾಗ ಗಣಪತಿ ಬೇಡವೇ ಬೇಡ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡೇ ಇರ್ತೀನಿ, ವರ್ಷನೂ ಅಷ್ಟೇ. ಯಾಕೆ ಸುಮ್ಮನೆ ಗಲಾಟೆ ಮಾಡಿಕೊಂಡು ಆ ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಡೋದು. ನಾವು ಹೋದರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ, ಕೆಲವೊಬ್ಬರು ಇಷ್ಟಪಟ್ಟು ಕರೀತಾರೆ. ಆ್ಯಂಡ್ ನಮ್ಮನ್ನು ನೋಡೋಕ್ಕೆ ಅಂತಲೇ ಒಂದಷ್ಟು ಜನ ಬಂದಿರ್ತಾರೆ. ಅದ್ರಲ್ಲಿ ಕೆಲವೊಬ್ಬರು ಏನು ಇಷ್ಟಪಡಲ್ಲ, ಅದು ಇದೊಂದು ಏನೇನೋ ಆಗಿರುತ್ತೆ. ಆ್ಯಂಡ್ ಫೈನಲಾಗಿ ಏನಾಗುತ್ತೆ ಅಂದರೆ ಆ ದೇವರೇ ನಮ್ಮನ್ನು ಮನವೊಲಿಸಿ ಕರೆಸ್ಕೋತಾರೆ. ಅದು ಸಂತೋಷ್ ಕುಮಾರ್ ಅಂಕಲ್ ಅವ್ರ ಕಡೆಯಿಂದ. ಆ್ಯಂಡ್ ಅವ್ರು ಒಂದು ಮಾತು ಹೇಳಿ ಕರೀತಾರೆ, ತಲೆಯಲ್ಲಿ ಏನೂ ಇಟ್ಕೊಬೇಡಿ, ನಿಮ್ಮ ಕೆಲಸನ ನೀವು ಮಾಡಿ ಅಷ್ಟೇ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು, ನವ್ಯಕ್ಕ ಇಬ್ಬರು ಮನಸ್ಸು ಕೊಟ್ಟು ಹೋಗ್ತೀವಿ. ಆ್ಯಂಡ್ ಪೂಜೆ ಕೂಡ ಅಷ್ಟೇ, ನಂಗೆ ತುಂಬ ಖುಷಿ ಆಯಿತು. ಪೂಜೆ ಮಾಡಿದ್ದು ವಿಧಾನಗಳೆಲ್ಲ ತುಂಬಾ ಇಷ್ಟ ಆಯಿತು. ನಾನು, ಅಪ್ಪಾಜಿ, ಅಮ್ಮ 3 ಜನ ಸೇರಿ ಪೂಜೆ ಮಾಡಿ ಕೊನೆಗೆ ಭಟ್ರವರಿಂದ ಆಶೀರ್ವಾದ ತೊಗೊಂಡ್ವಿ. ಪರ್ಸ್ನಲಿ ಅವರು ಪೂಜೆ ಮಾಡೋ ವಿಧಾನ ಆಗಿರ್ಬೋದು, ಆ್ಯಂಡ್ ಅವರು ಮಾತಾಡೋ ಶೈಲಿ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಗುತ್ತೆ. ಕೊನೆಗೆ ಅಂದರೆ ಅವರು ಹೆಚ್ಚು ದೇವ್ರ ಪೂಜೆ ಮಾಡೋದ್ರಿಂದ ಅವರು ಈ ಒಂದು ಭಕ್ತಿಗೀತೆಗಳು, ಜಾನಪದ ಗೀತೆಗಳು ಈ ಥರದಕ್ಕೆಲ್ಲ ತುಂಬ ಪ್ರೋತ್ಸಾಹ ನೀಡ್ತಾರೆ. ಅದು ಇನ್ನೊಂದು ಥರ ಖುಷಿ ಕೊಡುತ್ತೆ.
ಆ್ಯಂಡ್ ಈ ಥರ ಪ್ರೋತ್ಸಾಹ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಎಲ್ಲರಿಗೂ ಕೊಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾವಂತೂ ಪೂಜೆ ಮಾಡಿ ಕೊನೆಗೆ ನಮ್ಮ ಆರ್ಕೆಸ್ಟ್ರಕ್ಕೆ ತಯಾರಾದ್ವಿ. ಓಕೆನಾ. ಈಗ ನಮ್ಮ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸಾಂಗ್ಗಳು ಹೇಳಿದ್ದೀನಿ, ಅದನ್ನ ಒಂದೊಂದೇ ಕ್ಲಿಪ್ ಹಾಕ್ತೀನಿ. ನೀವು ನೋಡಿ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪುಟ್ಟರೆಂದು ಒಂದು ಸಾಂಗ್ ಹೇಳಿತ್ತು, ಆ್ಯಂಡ್ ಅದು ದೇವ ಮಹಾದೇವ ಚೆನ್ನಾಗಿತ್ತು. ಫಸ್ಟ್ ಸಾಂಗ್ ಇದಾಗಿತ್ತು. ಕರೋಕೆಯಲ್ಲಿ ಹಾಡೋದು ಒಂದು ಕಲೆನೇ, ಯಾಕಂದರೆ ಮ್ಯೂಸಿಕ್ ಜೊತೆ ಹೋಗಬೇಕು. ತುಂಬ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಸಂತೋಷ್ ಕುಮಾರ್ ಅಂಕಲ್ ಅವರು ಭಟ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ನನಗೆ ಅಷ್ಟು ಗೊತ್ತಿಲ್ಲ, ಅವ್ರು ಕ್ಲಿಯರಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕೇಳೋಣ ಬನ್ನಿ. ವಿಶೇಷವಾಗಿ ಆಹ್ವಾನಿಸಿ ಈ ದೇಶದಲ್ಲಿ ನಡೆದಂಥ ಒಂದು ಅತಿ ದೊಡ್ಡ ಯಾಗದಲ್ಲಿ ಅವರು ತಮ್ಮದೇ ಆದಂತಹ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದಂಥ ವ್ಯಕ್ತಿ ಎಚ್ ಕೆ ಭಟ್ರವರು. ಅಮೆರಿಕದಲ್ಲಿ ಯಾರಿಗೋ ಕಷ್ಟ ಬಂದ್ರೆ ಅಮೆರಿಕದಿಂದ ಆನ್ಲೈನ್ ನಲ್ಲಿ ಎಸ್ ಕೆ ಮಂಜುನಾಥ್ ಭಟ್ರು ಅವರ ಹತ್ರ ಪೂಜೆ ಮಾಡಿಸ್ತಲ್ಲ ನಾವು ಖುದ್ದಾಗಿ ನೋಡಿದ್ದೇವೆ. ಅಂದ್ರೆ ಅದೆಲ್ಲ ನಂಬಿಕೆಗಳು. ನಾವು ನಂಬಿದ್ರೆ ನಮ್ಮ ನಂಬಿಕೆ ನಿಜವಾಗ್ಲೂ ನಮ್ಮನ್ನು ಕಾಪಾಡ್ತದೆ. ಹಾಗಾಗಿ ಅಂತ ಒಬ್ಬ ಪಂಡಿತರು ನಮಗೆ ಸಿಕ್ಕಿರೋದು ಕೂಡ ನಮ್ಮ ಭಾಗ್ಯ ಅಂತ ಹೇಳ್ಕೊಳ್ತಾ ಮಹಾಮಂಗಳಾರತಿ ಮಂಗಳಾರತಿಯನ್ನ ಸ್ವೀಕಾರ ಮಾಡಿ ಮಹಾಪ್ರಸಾದವನ್ನ ನೆಕ್ಸ್ಟ್ ನಂದು ಕುಣಿದು ಕುಣಿದು ಬಾರೆ ಸಾಂಗ್ ಹಾಡು ಹೇಳಿದೆ. ನನಗೆ ಅಷ್ಟು ಮರ್ತೋಗ್ಬಿಟ್ಟಿತ್ತು. ಅವರಲ್ಲಿ ನೋಟ್ಸ್ ಇಟ್ಟಿದ್ರು, ಅಂದರೂ ಪರವಾಗಿಲ್ಲ, ನಾನು ಚೆನ್ನಾಗೇ ಹೇಳಿದೆ, ಎಲ್ಲೂ ಮಿಸ್ ಮಾಡ್ದೇನೆ. ಆ್ಯಂಡ್ ಅವ್ರ ಪಕ್ಕದಲ್ಲಿ ಅವ್ರು ಹೇಳ್ಕೊಡ್ತಾಯಿದ್ರು, ಇವಾಗ ನೀನು ಹೇಳಬೇಕು, ಈಗ ನಿಮ್ಮದು, ಇವಾಗ ನೀವು ಹೇಳಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ನನಗೆ ಇನ್ನೊಂದು ಶಾಕ್ ಏನಂದರೆ, ಈ ಸಾಂಗಿಗೆ ಎಲ್ಲರೂ ಒನ್ಸ್ ಮೋರ್ ಅಂದರು. ನಂಗೆ ಸ್ವಲ್ಪ ಅಲ್ಲ, ತುಂಬ ಖುಷಿ ಆಗೋಯಿತು. ಆ್ಯಂಡ್ ಮತ್ತೆ ನಾವು ಹಾಡಿಲ್ಲ, ಬಟ್ ಅವ್ರು ಒನ್ಸ್ ಮೋರ್ ಅಂದಾಗ ಐ ಆಮ್ ಸೋ ಹ್ಯಾಪಿ. ಇಲ್ಲಿ ನೋಡಿ ಅವ್ರು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ನಾನು ಹೇಳಿದ್ದು.
ಆ್ಯಂಡ್ ಇದನ್ನು ನೀವು ಹೇಳೋದು. ಈ ಲೈನ್ನ ನಾನು ಹೇಳಿದ ಮೇಲೆ ಹೇಳಿ, ಈಗಲೇ ಹೇಳಬೇಡಿ, ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದರು. ಗೊತ್ತಾಯ್ತಾ? ಸೊ ಹಂಗೆ ಅವರು ಹೇಳಿಕೊಟ್ಟು ನಾನು ಹೇಳಿದ್ದು. ಆ್ಯಂಡ್ ಚೆನ್ನಾಗಿತ್ತು, ಚೆನ್ನಾಗಿ ಹೇಳಿದ್ವಿ. ಹಾಗೆ ಇನ್ನೂ ಗ್ರೂಪೆಲ್ಲ ಒಂದು ಡ್ಯಾನ್ಸ್ ಕಲ್ತಿದ್ರು. ಸೊ ಆ ಡ್ಯಾನ್ಸ್ ಮಾಡ್ತಾಯಿದ್ರು. ಈ ಕೆಳಗೆ ನಮ್ಮ ಶಾಲು, ಕಾರ್ತಿ, ಸ್ಪರ್ಶನು ಎಲ್ಲ ಫುಲ್ಲು ರಾಕಿಂಗ್ ಸ್ಟಾರ್ಗಳಾಗ್ಬಿಟ್ಟವ್ರೆ. ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಏನಂದರೆ 10:30 ಆಗಿತ್ತು. ಸೊ ಎಲ್ಲ ಹೋಗಿದ್ರು. ಸ್ವಲ್ಪ ಈ ಮಕ್ಕಳು ಅವಾಗ ಡ್ಯಾನ್ಸ್ ಮಾಡ್ತಾಯಿದ್ದಾವೆ. ಆ್ಯಂಡ್ ಅದೇ ಜೋಶಲ್ಲಿ ಮಾಡಿದರು ಕೂಡ ಅವ್ರು ಡ್ಯಾನ್ಸ್ನ. ಪ್ರಾಕ್ಟೀಸ್ ಏನಿಲ್ಲ ಅವ್ರಿಗೆ. ಒನ್ ಡೇಯಲ್ಲಿ 1-2 ಟೈಮ್ಸ್ ಏನೋ ಮಾಡಿದ್ರು ಅಷ್ಟೇ. ಪ್ರಾಕ್ಟೀಸು ಕಮ್ಮಿ ಇತ್ತು. ಅದರಲ್ಲಿ ಎಲ್ಲ ಟ್ರೆಂಡಿಂಗ್ ಸಾಂಗು, ರೀಲ್ಸ್ ಸಾಂಗೇ ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ರು. ಆ್ಯಂಡ್ ಇವ್ರ ಜೊತೆಗೆ ಸ್ಟೇಜ್ ಕೆಳಗೆ ನಮ್ಮ ಶಾಲು, ಅವನಿಗೆ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಸಖತ್ ಇಷ್ಟ. ನನಗೆ ಯಾವಾಗಲೂ ಪ್ರೋಗ್ರಾಮ್ಸ್ ಟೈಮಲ್ಲಿ ಕಾಲ್ ಮಾಡ್ತಾನೆ, ಡ್ಯಾನ್ಸ್ ಇದೆಯಾ, ನಿಂದಿದೆಯಾ ಅಂತೆಲ್ಲ ಕೇಳಿಕೊಂಡು. ಅವನದು ಮಸೀದಿದು ಕ್ಲಾಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಅಲ್ಲಿ ನನ್ನ ಪ್ರೋಗ್ರಾಮ್ ನೋಡೋಕೆ ಬಂದಿದ್ದ. ಆ್ಯಂಡ್ ಅವ್ನಿಗೆ ಸಖತ್ ಇಷ್ಟ. ಆ್ಯಂಡ್ ಚಿಕ್ಕವನಿಂದ ನನ್ನ ಜೊತೆನೇ ಇರೋನಲ್ವಾ, ಸೊ ನನ್ನ ಬುದ್ಧಿನೇ ಸ್ವಲ್ಪ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಇಷ್ಟಪಡ್ತಾನೆ ಅನ್ಕೋತೀನಿ. ಆ್ಯಂಡ್ ಈ ಥರ ಆದಮೇಲೆ ಫುಲ್ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ರು. ನೀನು, ಪ್ರೇಕ್ಷಾ, ಪೃಥ್ವಿ, ಸ್ಪಂದನ 4 ಜನ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಅದಾದಮೇಲೆ ಸಂತೋಷ್ ಕುಮಾರ್ ಸರ್ ಕೂಡ ಒಂದು ಸಾಂಗ್ ಹೇಳಿದರು. ನೀಗಿಸೋ ಬಾಳಿನ ಅಹಂ 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 ಸಾಂಗ್ ಮಾತ್ರ ಅಲ್ಟಿ. ಅದು ಸಖತ್ ಇಷ್ಟ ನನಗೆ. ಆ ಸಾಂಗಲ್ಲಿರೋ ಲೈನ್ಸು ಅದನ್ನೆಲ್ಲ ಕೇಳಿಬಿಟ್ರೆ ಕಳ್ಟೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ. ಅರ್ಥಪೂರ್ಣವಾದ ಸಾಂಗು. ಆ ಸಾಂಗ್ನ ಸಂತೋಷ್ ಕುಮಾರ್ ಅಂಕಲು ಮತ್ತು ಪುಟ್ಟ ಸರ್ ಇಬ್ಬರು ಹೇಳಿದರು. ಆ್ಯಂಡ್ ತುಂಬ ಚೆನ್ನಾಗಿ ಹೇಳಿದ್ರು. ಹಿಂದ್ಗಡೆ ನಾವು ಕೂಗು ಕೋಳಿಗೆ ಖಾರ ಮಸಾಲೆ ಸಾಂಗ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅಂದರೆ ಜೋಶಲ್ಲಿರೋದು ಯಾವ್ದಾದ್ರು ಒಂದು ಹೇಳಬೇಕು, ಸ್ಟೇಜ್ ಮೇಲೆ ಎಲ್ಲರೂ ಬಂದು ಡ್ಯಾನ್ಸ್ ಮಾಡಬೇಕು, ಕೆಳಗಡೆ ಇರೋರೆಲ್ಲ ಕುಣಿಬೇಕು, ಆ ಥರ ಜೋಶಲ್ಲಿ ಒಂದು ಸಾಂಗ್ ಹೇಳಬೇಕು ಅಂತ ಆ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಲ್ಲೇ ಕಲಿತು ಅಲ್ಲೇ ಹೇಳಿರೋದು. ಈ ಸಾಂಗ್ ಮುಗಿಯೋಷ್ಟೊತ್ತಿಗೆ ನಾವು ಒಂದ್ಸಲ ರಿಹರ್ಸಲ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಆ್ಯಂಡ್ ಅಂಕಲ್ ಅವ್ರು ಚೆನ್ನಾಗಿ ಹಾಡು ಹೇಳಿದ್ರು. ಅದು ಸ್ವಲ್ಪ ಕೇಳೋಣ ಬನ್ನಿ. ಫೈನಲಿ 10:30 11 ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಕಾರ್ಯಕ್ರಮ ಮುಗೀತು. ನಾವು ಲಾಸ್ಟ್ ಸಾಂಗಿಗೆ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.
ಪ್ರೋಗ್ರಾಮ್ ಇಲ್ಲಿಗೆ ಮುಕ್ತಾಯವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.